ಬಟ್ ಹೌ ಸಸ್ಟೈನಬಿಲಿಟಿ ಪ್ರಶ್ನೆ ಬರುತ್ತಲ್ಲ ಸರ್. ಇವಾಗ ನೀವು ಸಿಕ್ಕಿಂನೇ ಉದಾಹರಣೆಯಾಗಿ ತೊಗೊಂಡ್ರೆ ಸಸ್ಟೈನ್ ಆಗೋದು ಹೇಗೆ? ಯಾವುದೇ ರೈತ ಆಗಲಿ, ರೈತಾಪಿ ವರ್ಗ ಆಗಲಿ. ನಿಮಗೆ ಇದಿದೆ ಇವತ್ತು ಬಯೋ ಫರ್ಟಿಲೈಸರ್, ಅದರಲ್ಲಿ ಕನ್ಸೋರ್ಷಿಯ, ಮೈಕ್ರೋಬಿಯಲ್ ಕನ್ಸೋರ್ಷಿಯ ಮಾಡಿ ಕೊಡೋದರಿಂದ ಮತ್ತು ಹಲವಾರು ಅವಕಾಶಗಳು ಇಲ್ಲ ಅಂತಲ್ಲ, ಅವಕಾಶಗಳಿದೆ. ಆದರೆ ಅದ್ರ ಬಗ್ಗೆ ಜನರ ಹತ್ರ ತರತಕ್ಕಂಥ ಪ್ರಯತ್ನವನ್ನು ಸರ್ಕಾರದ ಕಡೆಯಿಂದಲೂ ಆಗಬೇಕು. ಮತ್ತು ಜನಸಾಮಾನ್ಯರ ಮಟ್ಟದಲ್ಲಿ ಇದರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಮಾಧ್ಯಮಗಳು ಮತ್ತು ವಿಶ್ವವಿದ್ಯಾಲಯಗಳು, ಸರ್ಕಾರ, ಇದೊಂದು ಸಂಘಟಿತ ಪ್ರಯತ್ನ. ಒಂದು ಜಾಗೃತಿ ಬೇಕಿದೆ. ಜಾಗೃತಿ ಬೇಕೇ ಬೇಕು, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಈ ವಿಷವರ್ತುಲದಿಂದ, ರಾಸಾಯನಿಕ ವಿಷವರ್ತುಲದಿಂದ ನಮ್ಮ ಜನರನ್ನು ಹೊರಗಡೆ ತರಬೇಕು ಅಂತಾದರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಬೇಕು, ಲಾಂಗ್ ಟರ್ಮ್ ಅಪ್ರೋಚ್ ಬೇಕು ಮತ್ತು ಅದಕ್ಕೊಂದು ಬದ್ಧತೆ ಬೇಕು. ಇವತ್ತು ರಿಸರ್ಚ್ ಸ್ಕಾಲರ್ಸ್ ಇದ್ದಾರೆ ಯೂನಿವರ್ಸಿಟಿಗಳಲ್ಲಿ, ಸಾವಿರಾರು ಜನ PhD ಮಾಡ್ಕೊಂಬರ್ತಾರೆ. ನನ್ನ ಪ್ರಶ್ನೆ ಸ್ವಲ್ಪ ನೇರ ಅಂತ, ನನ್ನ ಮಾತುಗಳು ಸ್ವಲ್ಪ ನೇರ ಅಂತ ಅನಿಸ್ಬಿಡ್ಬೋದು. ಎಷ್ಟು ಮಂದಿ PhD ಸ್ಕಾಲರ್ಸ್ ಪೇಪರ್ ಹೊರತಾಗಿ ಪ್ರಾಡಕ್ಟನ್ನು ತರ್ತಾ ಇದ್ದಾರೆ ಮಾರ್ಕೆಟಿಗೆ? ಸೈನ್ಸ್ನಲ್ಲೇ ಇವತ್ತು ಎಷ್ಟು ಮಂದಿ PhD ಸಿಗ್ತಾ ಇದೆ? ಎಲ್ಲ ಅಲ್ಲಿ ಕಾಪಿ ಪೇಸ್ಟ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಪೇಪರನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ, ಯಾರೋ ಗೈಡ್ ಹೇಳಿದ್ದನ್ನು ಕೇಳ್ಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ, ಆ್ಯಕ್ಚುಯಲ್ ಟೇಬಲ್ ಮೇಲೆ ಏನು ಪ್ರಾಡಕ್ಟ್ ಇದೆ, ಮಾರ್ಕೆಟಲ್ಲಿ ಅವರ ಪ್ರಾಡಕ್ಟ್ ಹೋಗಿದೆಯಾ ಹೇಗೆ? ಇವತ್ತು ಬೇರೆ ದೇಶದ ಅಮೇರಿಕನ್ ಯೂನಿವರ್ಸಿಟಿಗೂ ನಮ್ಮ ದೇಶದ ಯೂನಿವರ್ಸಿಟಿಗೂ ಇರತಕ್ಕಂಥ ವ್ಯತ್ಯಾಸ ಇದೇನೆ. ಇಲ್ಲಿ ಪೇಪರ್ಗಳು, ನೂರಾರು ಪೇಪರ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ ನಾವು, PhDಗಳನ್ನು. ಹಾಂ, ಅಲ್ಲಿ ಪ್ರಾಡಕ್ಟ್ಗಳನ್ನು ಕೊಡ್ತಾರೆ. ಇದು ಪ್ರಾಡಕ್ಟ್, ಇದನ್ನು ಮಾರ್ಕೆಟಿಗೆ ತೊಗೊಂಡು ಹೋಗ್ಬೋದು. ಈ ಟೆಕ್ನಾಲಜಿಯನ್ನು ಸೇಲ್ ಮಾಡ್ತಾರೆ, ಬೇರೆ ಬೇರೆ ಕಂಪನಿಗಳಿಗೆ ಕೊಡ್ತಾರೆ. ಅದನ್ನು ಇಡೀ ಜಗತ್ತಿನ ಮಾರುಕಟ್ಟೆಗೆ ತಲುಪಿಸೋ ತನಕನೂ ಆ ಸೈಂಟಿಸ್ಟ್ಗಳು ಅದ್ರ ಹಿಂದ್ಗಡೆ ಇದ್ದಿರ್ತಾರೆ. ಈಗ ನಾವು ಯಾವ ಸೈಂಟಿಸ್ಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ಅವರ ನಿಷ್ಠೆ, ಅವರ ಶ್ರಮ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ಸೈಂಟಿಸ್ಟಿಗೆ ಇದು ಬೇಕಿತ್ತ ಅಂತ ಅನಿಸುತ್ತೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನು ಡೆವಲಪ್ ಮಾಡಿದ ನಂತರದಲ್ಲಿ ಆ ಸೈಂಟಿಸ್ಟ್ ಕೆಲಸ ಮುಗೀತು. ಆದರೆ ಅವ್ರು ಹಾಗೆ ಮಾಡೋದಿಲ್ಲ. ಅಲ್ಲೊಂದು ಕಲ್ಚರ್ ಇದೆ, ಅಲ್ಲೊಂದು ಕಲ್ಚರನ್ನ ಡೆವಲಪ್ ಮಾಡ್ಕೊಂಬಂದಿದ್ದಾರೆ. ಅದನ್ನು ಮಾರ್ಕೆಟ್ ಎಂಡ್ ಮೈಲ್ ತನಕನೂ ತೊಗೊಂಡೋಗೋ ತನಕನೂ ಅದು ಸೈಂಟಿಸ್ಟೇ ಜವಾಬ್ದಾರಿ ಅಂತ ಅವ್ರು ಭಾವಿಸ್ತಾರೆ. ಇಲ್ಲಿ ಪೇಪರ್ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಹೀಗೆ ಸರ್ಕಾರದ ಹಂತದಲ್ಲಿ, ವಿದ್ಯಾಸಂಸ್ಥೆಗಳ ಹಂತದಲ್ಲಿ, ಜನಸಾಮಾನ್ಯರ ಹಂತದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಡಿಬೇಟ್, ಅದು ಮಾಧ್ಯಮಗಳ ಮುಖಾಂತರ ಇರ್ಬೋದು, ಸಾರ್ವಜನಿಕ ವಲಯದಲ್ಲಿರ್ಬೋದು. ಗ್ರೀನ್ ಸೈನ್ಸ್, ಗ್ರೀನ್ ಅಪ್ರೋಚ್, ಗ್ರೀನ್ ಲೈಫ್ ಸ್ಟೈಲ್ ಕನ್ಸೆಪ್ಟ್, ಹೆಲ್ತಿ ಲೈಫ್ ಸ್ಟೈಲ್ ಕನ್ಸೆಪ್ಟ್, ಇನೋವೇಟಿವ್ ಥಿಂಕಿಂಗ್, ಅದು ಎಲ್ಲ ರಂಗಗಳಲ್ಲಿ ಈ ಥರ ಹೊಸ ಹೊಸ ಚರ್ಚೆಗಳು ಪ್ರಾರಂಭ ಆಗಬೇಕು. ಹೊಸ ಹೊಸ ಆವಿಷ್ಕಾರಗಳಿಗೆ ಅವಕಾಶ ಆಗಬೇಕು. ಖಂಡಿತ ಸಾಧ್ಯ ಇದೆ. ಸಾಧ್ಯ ಆಗದೇ ಇರತಕ್ಕಂಥ ಜಗತ್ತಲ್ಲಿ ಯಾವುದೂ ಇಲ್ಲ.